ಸಚಿವ ಸ್ಥಾನ ಸಿಗದ ಸಿಟ್ಟು ಅಸಮಾಧಾನದ ಜ್ವಾಲೆಯಾಗಿ ಸಿಡಿತಾ ಇದೆ. ಹೈಕಮಾಂಡ್ ಎಚ್ಚರಿಕೆಗೂ ಅತೃಪ್ತರು ಡೋಂಟ್ ಕೇರ್ ಅಂತಿದ್ದಾರೆ. ಬಂಡಾಯ ಶಮನಕ್ಕೆ ಸ್ವತಃ ಸಿಎಂ ಡಿಕೆಶಿ ಅಖಾಡಕ್ಕಿಳಿದಿದ್ದಾರೆ. ಲೇಔಟ್ ಕೃಷ್ಣಪ್ಪ ಮನೆಗೆ ಬಂದು ಸಂಧಾನ ನಡೆಸಿದ್ದಾರೆ. ಅತ್ತ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ವಾಪಸ್ ಪಡೆದಿದ್ದಾರೆ. ಅಲ್ಲಲ್ಲಿ ಬೆಂಕಿ ಆರ್ತಾ ಇದೆ. ಆದರೂ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ಬೆಂಕಿ ಹತೋಟಿಗೆ ಸಿಗ್ತಾ ಇಲ್ಲ. ಭಾಗ್ಯನಗರದಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಆಗಿವೆ. ಗುಡಿಬಂಡೆ, ಚೇಳೂರಿನಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರು ಕೆಂಡುವಾಗಿದ್ದಾರೆ. ರಣಾವೇಶ ಕಾಣ್ತಾ ಇದ್ದಂತೆ ಸಿಎಂ ಡಿಕೆಶಿ ಫೋನ್ ಮಾಡಿ ಚರ್ಚೆ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಕಣ್ಕಟ್ಟಿ ಕೈಚಳಕ ಮಾಡಿದವರ ವಿರುದ್ಧ ಸಿದ್ದು ಕೆಂಡವಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ರಾಜಕೀಯ ಮೇಲಾಟಕ್ಕೆ ಸಿಡಿಮಿಡಿಗೊಂಡ ಸಿದ್ದು ನೇರವಾಗಿ ಸುರ್ಜೇವಾಲಾಗೆ ಕರೆ ಮಾಡಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಮೀರ್ ವಿಚಾರ ಮತ್ತು ಜಾತಿಯೊಳಗೆ ಹಿಂಡಿದ ಹುಳಿಗೆ ರೋಷಾಗ್ನಿಯಾಗಿದ್ದಾರೆ. ವರುಣನ ಅಬ್ಬರಕ್ಕೆ ಕರಾವಳಿ ತೊಯ್ದು ತೊಪ್ಪೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ಕಲ್ಲು ಬಂಡೆ ಸಮೇತ ಗುಡ್ಡ ಕುಸಿದಿದೆ. ನದಿಗಳೆಲ್ಲವೂ ಧುಮ್ಮಿಕ್ತಾ ಇವೆ. 7 ಗ್ರಾಮಗಳು ಜಲಾವೃತವಾಗಿವೆ. ಕೊಡಗಿನಲ್ಲಿ ಮಳೆ ತಗ್ಗಿದ ಕಾರಣ ಕೆಆರ್ಎಸ್ ಒಳಹರಿವು ಇಳಿದಿದೆ. ಇತ್ತ ಆಗಸ್ಟ್ 13ಕ್ಕೆ ಕನ್ನಡ ಪರ ಸಂಘಟನೆಗಳು ಕೊಟ್ಟಿದ್ದ ಬಂದ್ ಫಿಕ್ಸ್ ಆಗಿದೆ. ಕೊನೆಗೂ ಮೆಟಾ ಮಂಡಿ ಊರಿದೆ. ಜೆನ್ಜಿ ಪ್ರತಿಭಟನೆ ಉದ್ದೇಶಿಸಿ ಮೋದಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದ ಸೆಲ್ಫಿ ವಿಡಿಯೋ ಡಿಲೀಟ್ ಸಂಬಂಧ ಕ್ಷಮೆ ಕೋರಿದೆ. ಮಾಹಿತಿ ತಂತ್ರಜ್ಞಾನ ಸಂಸದೀಯ ಸಮಿತಿ ಕೊಟ್ಟಿದ್ದ ಗಡುವಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.